ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಗೂ ಶುಭೋದಯ, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ಮಾಹಿತಿಗಳನ್ನು ತಗೊಂಡು ಬರ್ತಾ ಇರ್ತೀನಿ. ಬನ್ನಿ, ಇವತ್ತಿನ ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಟೊಮೆಟೊ ಹಣ್ಣಿನ ಚಿತ್ರಾನ್ನ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅದೇ ನನಗೆ ಇಷ್ಟ ಆಗುತ್ತೆ ಟೊಮೆಟೊ ಹಣ್ಣು ಹಾಕಿ ಮಾಡೋಂಥ ಚಿತ್ರಾನ್ನ. ಬನ್ನಿ, ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡೋಣ. ಹಾಗೂ ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟಿಗೆ ನಾನು ಚಿತ್ರಾನ್ನವನ್ನು ಮಾಡ್ತೀನಿ. ನೋಡಿ, ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಬಿಡಿ ಬಿಡಿಯಾಗಿ ಅನ್ನನ ಮಾಡಿ ಇಟ್ಕೋಬೇಕು. ಅನ್ನ ಚೆನ್ನಾಗಿ ಆರ್ಕೊಳ್ಬೇಕು. ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಶುಂಠಿ, ಟೊಮೆಟೊ ಎಲ್ಲವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಣಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಹಸಿಮೆಣಸಿನಕಾಯನ್ನು ಬಳಸಿಲ್ಲ. ನೀವು ಕೂಡ ಅಷ್ಟೇ, ಬೇಕಿದ್ದರೆ ಒಣಮೆಣಸಿನಕಾಯನ್ನೇ ಕೂಡ ಹಾಕ್ಕೊಳ್ಬೋದು. ಹಾಲು ಕೂಡ ಕಾಯಿಸಿ ರೆಡಿಯಾಗಿದೆ. ನೀರು ಕೂಡ ಕಾಯಿಸಿಟ್ಟಿದ್ದೀನಿ ಕುಡಿಯೋದಕ್ಕೆ. ಪ್ರತಿನಿತ್ಯ ಕಾಯಿಸ್ಬಿಟ್ಟೇ ನೀರು ಕುಡಿಯೋದು. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆಗಳಿಗೆಲ್ಲ ನಾನು ಎಣ್ಣೆನ ಬಳಸ್ತೀನಿ, ಆದರೆ ತೇಲ್ಸೋದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಇವಾಗ ಕಡಲೆಬೇಳೆ, ಜೀರಿಗೆ, ಸಾಸಿವೆ ಎಲ್ಲನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಿತ್ರಾನ್ನ ಮಾಡುವಾಗ ಈ ಥರ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆನ. ಇವತ್ತು ನಾನು ಮಾಡ್ತಾ ಇರೋಂತಹ ಟೊಮೆಟೊ ಚಿತ್ರಾನ್ನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಟೊಮೆಟೊ ಚಿತ್ರಾನ್ನ ಅಂದರೆ ನನಗಂತೂ ಇಷ್ಟ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗೂ ಕೂಡ ಮಾಡ್ಕೊಂಡು ಬಿಡ್ಬೋದು. ಬೆಳಗ್ಗೆ ಹೊತ್ತು ಯಾವತ್ತಾದರೂ ತುಂಬ ಕೆಲಸ ಇದೆ ಅಂತ ಅಂದಾಗ ಈ ರೀತಿ ಒಂದು ಚಿತ್ರಾನ್ನವನ್ನು ಮಾಡ್ತಾ ಇರ್ತೀನಿ. ಎಲ್ಲ ಸಮಯದಲ್ಲೂ ಯಾವ್ಯಾವ ಸಮಯದಲ್ಲಿ ಯಾವ ರೀತಿ ಅಡುಗೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ರೆ ಈಸಿ ಆಗುತ್ತೆ. ನೋಡಿ, ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೇ ಬೇಕು ಅಂದವರು ಹಸಿಮೆಣಸಿನ್ಕಾಯಿನೇ ಹಾಕ್ಕೊಳ್ಬೋದು. ನಾನಿವತ್ತು ಒಣಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ತುಂಬ ಗ್ಯಾಸ್ಟ್ರಿಕ್ ಇರುತ್ತೆ ಅವರು ಹಾಕ್ಕೊಳ್ಳಿ. ನಾನು ಇವತ್ತು ಹಸಿಮೆಣಸಿನ್ಕಾಯಿ ತರೋದಕ್ಕೆ ಹೋಗಿರಲಿಲ್ಲ ಅಂಥೇಳಿ ಒಣಮೆಣಸಿನ್ಕಾಯಿನೇ ಹಾಕ್ಕೊಂಡಿರೋದು. ಇವಾಗ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು, ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ ಈರುಳ್ಳಿ. ಈರುಳ್ಳಿ ಇಲ್ಲದೆ ಕೂಡ ಚಿತ್ರಾನ್ನವನ್ನು ಮಾಡ್ಬೋದು. ಚಾತುರ್ಮಾಸ ಬಂದಾಗ ನಾನು ತೋರಿಸ್ತೀನಿ ಈರುಳ್ಳಿ ಇಲ್ಲದೇ ಹೇಗೆ ಅಡುಗೆಗಳನ್ನು ಮಾಡ್ಕೊಳ್ಬೋದು ಅಂತ. ಈಗ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ, ಏಕೆಂದರೆ ಶುಂಠಿ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಶುಂಠಿ ತಿನ್ನಬಾರ್ದು ಅಂತಾರೆ, ಆದರೆ ಶುಂಠಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದಿದೆ. ಇವಾಗ ನಾನು ಹೆಚ್ಚಿರುವಂಥ ಟೊಮೆಟೊ ಕೂಡ ನೋಡಿ ಸೇರಿಸ್ಕೊಳ್ತೀನಿ. ಸ್ವಲ್ಪ ಟೊಮೆಟೊ ಚಿತ್ರಾನ್ನನೇ ಆಗಿರೋದ್ರಿಂದ ಟೊಮೆಟೊನ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಕೆಲವರು ಟೊಮೆಟೊ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂತಾರೆ, ಆದರೆ ಈ ರೀತಿ ಟೊಮೆಟೊ ಹಾಕಿ ಚಿತ್ರಾನ್ನ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ಆಗುವಂತಹ ಚಿತ್ರಾನ್ನ. ಇದು ಟೊಮೆಟೊ ಚಿತ್ರಾನ್ನ ಅನ್ಬೋದು ಅಥವಾ ಟೊಮೆಟೊ ರೈಸ್ ಅಂತ ಕೂಡ ಹೇಳ್ಬೋದು. ಇವಾಗ ಚೆನ್ನಾಗಿ ಬೇಯಬೇಕು. ಅದು ಬೆಂದರೆ ತುಂಬಾ ಟೇಸ್ಟ್ ಕೊಡುತ್ತೆ. ಇವಾಗ ರೆಡಿ ಆಯಿತು. ಸ್ವಲ್ಪ ಹೊತ್ತು ಮುಚ್ಚಿ ಇಡೋಣ. ಒಂದು ಸೆಕೆಂಡಷ್ಟು ಮುಚ್ಚಿಡಬೇಕು ಈ ಥರ. ನೋಡಿ, ಇವಾಗ ಒಂದು ಸ್ವಲ್ಪ ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಯಾರಿಗೆಲ್ಲ ಇಷ್ಟ ಅವ್ರು ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಬೇಡ. ಇವಾಗ ನಾನು ಅನ್ನನ ಆರಕ್ಕಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಚೆನ್ನಾಗಿ ಆರ್ಕೊಂಡಿರಬೇಕು. ಬಿಸಿ ಇದ್ದರೆ ಚಿತ್ರಾನ್ನ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ರೈಸ್ಗೆ ನಾನು ಏನೂ ಹಾಕಿಲ್ಲ, ಉಪ್ಪು ಏನೂ ಹಾಕಿಲ್ಲ, ಹಾಗೇ ಕೂಗಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ, ಅದು ಟೊಮೆಟೊ ಚಿತ್ರಾನ್ನನೇ ಆಯಿತು. ಪುಳಿಯೋಗರೆ ಮಾಡಲಿಲ್ಲ. ನೋಡಿ, ಈ ಥರ ಮಾಡಿದೆ ಇವತ್ತು. ತುಂಬಾ ಟೇಸ್ಟಾಗಿ ಬಂದಿತ್ತು. ಯಾವಾಗಲಾರು ಅಪರೂಪಕ್ಕೆ ಒಂದು ಸಲ ಈ ರೀತಿ ಮಾಡ್ತಾಯಿರ್ತೇನೆ. ಬೆಳಗ್ಗೆ ಹೊತ್ತು ತುಂಬಾ ಕೆಲಸ ಇರುತ್ತಲ್ಲ, ಅವತ್ತೊಂದು ದಿನ ಚಿತ್ರಾನ್ನ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ಮಾಡಿಕೊಟ್ರೆ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು. ಇದನ್ನು ಲಂಚ್ ಬಾಕ್ಸ್ಗೂ ಕೂಡ, ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಲಂಚ್ ಬಾಕ್ಸ್ಗೂ ಆಗುತ್ತೆ. ಸ್ವಲ್ಪ ಉಪ್ಪನ್ನು ಮುಂದೆ ಹಾಕಿರಬೇಕು. ಕೈನ ಹಾಕಬಾರ್ದು,
ಅನ್ನಕ್ಕೆ ಕೈಯನ್ನು ಸೋಗಿಸ್ಬಾರ್ದು. ಬೇರೆ ಸೌಟಲ್ಲೇ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು ಮಧ್ಯಾಹ್ನ ತಿನ್ನೋದಕ್ಕೆ. ಆವಾಗ ಅನ್ನ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೂ ಕೂಡ. ನೋಡಿ ಈ ಥರ ಇವತ್ತು ನಾನು ಚಿತ್ರಾನ್ನನ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ತಿಂಡಿಗೆ. ಇವಾಗ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ವಾ, ಸ್ವಲ್ಪ ಸಣ್ಣದ ಚಿಕ್ಕ ಚಿಕ್ಕ ಹಪ್ಪಳ ಇದೆಯಲ್ಲ, ಆ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಪ್ಪಳ ಕೂಡ ಹಾಕ್ಕೊಂಡಾಯಿತು. ಈಗ ಊಟ ಎಲ್ಲ ಮಾಡಿ ಮತ್ತೆ ನಾನು ತಿಂಡಿ ಎಲ್ಲ ತಿಂದು ತಿಂಡಿ ಎಲ್ಲ ತಿಂದ್ಕೊಂಡು ಮುಗಿಸಿ ಆಮೇಲಿಂದ ಅಡುಗೆ ಮನೆಗೆ ಬಂದೆ. ಈಗ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಕೂಡ ತೊಳ್ಕೊಂಬಿಡೋಣ ಅಂತ. ಅಲ್ಲಿದಲ್ಲೇ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಮುಂದಿನ ಕೆಲಸಗಳು ತುಂಬ ಸುಲಭವಾಗುತ್ತೆ. ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಅದೇ ಪಾತ್ರೆಗಳು ಬೆಳಗ್ಗೆದೇ ಇತ್ತು ಅಂತ ಅಂದರೆ ಅಡುಗೆ ಮಾಡೋದಕ್ಕೂ ಕೂಡ ಬೇಜಾರಾಗುತ್ತೆ. ಆವಾಗ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾನು ಅಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ತೊಳೆದಿರೋ ಅಂಥದ್ದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲೇ ಜೋಡಿಸಿ ಇಟ್ಕೊಂಬಿಡ್ಬೇಕು. ತೊಳೆದು ನೀರೆಲ್ಲ ಹೋಗಿರಬೇಕು. ನೀರೆಲ್ಲ ಹೋದ್ಮೇಲೆ ನಾವು ಜೋಡಿಸ್ಕೋಬೇಕು. ಈಗ ಇಷ್ಟೆಲ್ಲ ಮಾಡಿಕೊಂಡು ನಾನು ಟೀ ಕುಡಿಯೋಣ ಅಂತ ಅನ್ನಿಸ್ತು ಇವತ್ತು. ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಟೀ ಮಾಡಬೇಕಾದ್ರೆ ನಾನು ಹಾಗೆ ಮಾಡಲ್ಲ. ಶುಂಠಿ ಮತ್ತು ಯಾಲಕ್ಕಿ, ಒಂದು ಲವಂಗ, ಸ್ವಲ್ಪ ಚಕ್ಕೆ ಎಲ್ಲನೂ ಹಾಕ್ಕೊಂಡೇ ಟೀ ಮಾಡೋದು. ಅಲ್ಲೇ ಕುಟ್ಟು ಅಲ್ಲೇ ಹಾಕ್ಕೊಳ್ತೀನಿ. ಇವಾಗ ನೋಡಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ, ಒಂದು ಯಾಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು ಲವಂಗ, ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಟೀ ಮಾಡಿ ನಾನು ಕುಡಿಯೋದು. ಹಾಗೆ ಟೀ ಕುಡಿದ್ರೆ ನನಗೆ ಆಗೋದಿಲ್ಲ. ಈ ಥರ ಹಾಕಿದ್ರೆ ಪಿತ್ತ ದೋಷ ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ರುಚಿಗಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಪಿತ್ತ ಎಲ್ಲ ಆಗೋದಿಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ತೀನಿ. ನೋಡಿ ಇವಾಗ ಟೀಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೋಬೇಕು ಅದನ್ನು. ಆವಾಗ ಟೀ ತುಂಬ ಇದಾಗಿ ಬರುತ್ತೆ. ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು, ಸಕ್ಕರೆ ಹಾಕ್ಕೊಂಡಿಲ್ಲ. ಆದಷ್ಟು ಸ್ವಲ್ಪ ಬೆಲ್ಲವನ್ನೇ ಬಳಸಿದ್ರೆ ಒಳ್ಳೆಯದು. ಬೆಲ್ಲದಲ್ಲಿ ಏನಿರುತ್ತೆ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಯಾವುದೇ ಕೆಮಿಕಲ್ಸ್ ಕೂಡ ಇರೋದಿಲ್ಲ. ಈಗ ಟೀ ಕೂಡ ರೆಡಿ ಆಯಿತು. ಚೆನ್ನಾಗಿತ್ತು ಟೀ, ರುಚಿಯಾಗಿತ್ತು. ಆದರೆ ದಿನ ಮಾಡೋದಿಲ್ಲ, ಯಾವತ್ತಾದರೂ ಒಂದಿನ ಬೇಕು ಅನ್ನಿಸ್ದಾಗ ಮಾಡ್ಕೊಳ್ತೀನಿ ಅಷ್ಟೇ. ದಿನ ಕುಡಿಯುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿಲ್ಲ ನಾನು. ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ನಿಜವಾಗ್ಲೂ ಚೆನ್ನಾಗಿತ್ತು. ಆ ಥರ ಟೀ ಮಾಡಬೇಕಾದ್ರೆ ಆ ರೀತಿ ಹಾಕ್ಕೊಂಡು ಮಾಡಿ, ಆವಾಗ ತುಂಬಾ ರುಚಿಯಾಗಿರುತ್ತೆ. ಮಸಾಲ ಟೀ ಪೌಡರ್ ಕೂಡ ತೋರಿಸಿದ್ದೀನಿ. ಇವಾಗ ನಾನು ಮಧ್ಯಾಹ್ನ ಆಗಿದೆ, ಈಗ 4 ಗಂಟೆ ಆಯಿತು. ಇವಾಗ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದೆ. ಅವರೆಕಾಳನ್ನು ನೆನೆಯೋದಕ್ಕೆ ಹಾಕಿದ್ದೆ. ಇದನ್ನೆಲ್ಲ ಸಿಪ್ಪೆಯನ್ನು ತೆಗೆದು ಇದ್ಕಿದ ಬೇಳೆಯನ್ನು ಮಾಡಿಕೊಂಡೆ ನಾನು ಫಸ್ಟು. ಇವಾಗ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಫಸ್ಟು ಉಪ್ಪು ಹಾಕ್ಕೊಳ್ತೀನಿ. ನೋಡಿ ಅಷ್ಟು ಹಾಕಿದ್ರೆ ಸಾಕು ಉಪ್ಪು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕಾಲೇಜಿಂದ ಸ್ಕೂಲಿಂದ ಬರೋವಂಥ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಅವ್ರಿಗೂ ಕೂಡ. ಪ್ರತಿನಿತ್ಯ ಏನಾದರೂ ಒಂದು ಈ ರೀತಿ ಮಾಡಿಕೊಡ್ತಾ ಇರ್ತೀನಿ ಮನೆಯಲ್ಲೇ. ಇವಾಗ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನನ್ನ ಮಗಳಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಈ ಒಂದು ಸ್ನ್ಯಾಕ್ಸ್ ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ನೋಡಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮನೇಲೂ ಅಷ್ಟೇ, ನನ್ನ ಮಗಳಿಗೆ ತುಂಬಾ ಇಷ್ಟ ಅವರೆಕಾಳಿನ ಸ್ನ್ಯಾಕ್ಸ್ ಮಾಡಿದರೆ.
ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಅವರೆಕಾಯಿ ಬರ್ತಾ ಇದೆ, ಆದರೆ ಇವಾಗ ನಾನು ತಗೊಳ್ಳಲ್ಲ. ಎಲ್ಲರೂ ಕೂಡ ಈ ಥರ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಒಂದಿನ 4 ಗಂಟೆ ಟೈಮ್ ಅಷ್ಟು ನೆನೆಸ್ಕೊಂಡ್ರೆ ಸಾಕು ಅವರೆಕಾಳನ್ನ. ನೋಡಿದ್ರಿ ಅಲ್ವಾ ಇವತ್ತಿನ ಲಾಗಲ್ಲಿ ಏನೇನಿತ್ತು ಅಂತ. ಈಗಾಗಲೇ 5 ಗಂಟೆ ಆಗ್ತಾಯಿದೆ ಇವಾಗ ನನ್ನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಭಾಳಷ್ಟು ಇತ್ತು ಇವತ್ತು. ಬೆಳಗ್ಗೆ ತಿಂಡಿ ಮಾಡೋದಿರ್ಬೋದು, ಮತ್ತು ಪಾತ್ರೆ ತೊಳೆಯೋದಿರ್ಬೋದು. ನಾನು ಪ್ರತಿನಿತ್ಯ ಏನೇನು ಮಾಡ್ತೀನಿ ಅದನ್ನು ಇವತ್ತೆಲ್ಲ ಒಂದು ಸ್ವಲ್ಪ ತೋರಿಸಿದ್ದೀನಿ. ಇನ್ನೂ ಬೇಕಾದಷ್ಟು ಇರುತ್ತೆ, ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಒಂದಿನ ಪೂರ್ಣ ತೋರಿಸ್ತೀನಿ. ಫ್ರೀ ಟೈಮು ನನಗೊಂದು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಏನು ಮಾಡ್ತೀನಿ, ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೂಡ ತೋರಿಸ್ತೀನಿ, ಏನೇನು ಮಾಡ್ತೀನಿ ಫ್ರೀ ಟೈಮಲ್ಲಿ ಅಂತ. ಅದನ್ನೇ ಒಂದು ಲಾಗನ್ನು ಮಾಡ್ತೀನಿ ನನ್ನ ಫ್ರೀ ಸಮಯದಲ್ಲಿ ಏನು ಮಾಡ್ತೀನಿ ಅಂತ. ಅಡುಗೆ ತಿಂಡಿ ಏನೂ ಮಾಡದೇ ಇರೋಂಥ ಸಮಯದಲ್ಲಿ ಏನು ಮಾಡ್ತೀನಿ. ಆವಾಗ ಫೋನ್ ನೋಡ್ತಿರ್ತೀರಾ ಅಂತ ಕೇಳ್ಬೋದಲ್ವಾ? ಹೌದು, ಫೋನು ಕೂಡ ನೋಡ್ತೀನಿ. ಆದರೆ ಫೋನ್ ನೋಡೋದನ್ನು ಬಿಟ್ಟು ಕೂಡ ಬೇರೆ ಬೇರೆ ಕೆಲಸಗಳಿರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಒಂದು ಸಲ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿತ್ತು. ಈ ಥರ ಮಾಡಿಕೊಡಿ. ಈ ಒಂದು ಅವರೆಕಾಳು ಮಿಕ್ಸ್ಚರ್ನ ಪ್ರತಿಯೊಂದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಅವರೆಕಾಳಿತ್ತು ಅಂತೇಳಿ ಇದನ್ನು ಮಾಡಿಕೊಟ್ಟೆ. ನೋಡಿ, ಪ್ರತಿದಿನ ಏನೇನಾದರೂ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇರಬೇಕು. ಮತ್ತು ನಾಳೆ ಏನು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ. ಒಂದೊಂದು ದಿನ ಬೆಳಗ್ಗೆನೇ ಎಂಡ್ ಮಾಡಿರ್ತೀನಿ ಲಾಗನ್ನು, ಒಂದೊಂದು ದಿನ ಇಡೀ ದಿನ ಏನೇನು ಮಾಡ್ತೀನಿ ಅದನ್ನು ತೋರಿಸ್ತಾ ಇರ್ತೀನಿ. ಇವತ್ತು ನೋಡಿ ಇಷ್ಟ ಆಯಿತು. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೂ ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಯಾರು ಮರಿಬೇಡಿ, ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಹೀಗೆ ನೋಡ್ತಾಯಿರಿ. ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.